ಬೀದರ್ ಕೆಡಿಪಿ ಸಭೆಯಲ್ಲಿ ಹೋಯ್ ಕೈ ಅನ್ನುವ ಹಂತಕ್ಕೆ ಹೋಗಿತ್ತು. ಬಿಜೆಪಿ ಶಾಸಕ ವಿಜು ಪಾಟೀಲ್ ವರ್ಸಸ್ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ನಡುವೆ ಹೋಯ್ ಕೈ ಶುರುವಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ ಎದುರೇ ಭಾರಿ ಹೈಡ್ರಾಮಾ ನಡೆದಿತ್ತು. ಪಾರ್ಲರ್ ಪಟ್ಟಿ ಹಿಡಿದು ಕಿತ್ತಾಡಿಕೊಂಡಂತಹ ನಾಯಕರು. ಕೆಡಿಪಿ ಸಭೆಯಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಭಾರಿ ಗದ್ದಲ ಕೂಡ ಸೃಷ್ಟಿಯಾಗಿತ್ತು. ಗದ್ದಲ ಬಳಿಕ ಸಭೆಯನ್ನ ಮುಂದೂಡಲಾಗಿತ್ತು. ನೋಡಿ, ಯಾವ ರೀತಿಯಾಗಿ ಎಂಎಲ್ಸಿ ಕಾಂಗ್ರೆಸ್ನ ಎಂಎಲ್ಸಿ ಮತ್ತು ಬಿಜೆಪಿ ಎಂಎಲ್ಎ ನಡುವೆ ಹೋಯ್ ಕೈ ಹಂತಕ್ಕೆ ಹೋಗಿತ್ತು ಅಂತ ಕೆಡಿಪಿ ಸಭೆಯಲ್ಲಿ ಒಂದು ಲ್ಯಾಂಡ್ನ ವಿಚಾರವಾಗಿ ಚರ್ಚೆ ಆಗ್ತಾ ಇರುತ್ತೆ. ಆಗ ಏಕವಚನದಲ್ಲೇ ಮಾತಾಡಿಕೊಂಡು ಇಬ್ರು ಕೂಡ ಒಬ್ರಿಗೊಬ್ರು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗ್ತಾರೆ. ಪೊಲೀಸರು ಮಧ್ಯೆ ಪ್ರವೇಶ ಮಾಡ್ತಾರೆ, ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಯಾರು ಕೂಡ ಸಮಾಧಾನ ಆಗುದಿಲ್ಲ. ಖುದ್ದು ಸಚಿವ ಈಶ್ವರ್ ಖಂಡ್ರೆ ಅವರು ಬರ್ತಾರೆ, ಉಸ್ತುವಾರಿ ಸಚಿವರು. ಅವರನ್ನ ತಳ್ಳಿ ಭೀಮಾರಾವ್ ಅವರು ಎಂಎಲ್ಸಿ ಹೋಗಿ ಶಾಸಕರ ಹತ್ರ ಹೋಗಿ ಗಲಾಟೆಯನ್ನ ಮಾಡ್ತಾರೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ.
ಒಂದು ಕೆಡಿಪಿ ಮೀಟಿಂಗ್ ಅಂತಂದಾಗ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಬೇಕು. ಅದು ಬಿಟ್ಟು ವೈಯಕ್ತಿಕ ಪ್ರತಿಷ್ಠೆ ಅವೆಲ್ಲ ಇರ್ತವೆ. ನೀವೆಲ್ಲ ಅದನ್ನ ಹೊರಗಡೆ ಇಟ್ಕೊಳ್ಳಿ. ಶಾಸಕರಾಗಿರ್ಲಿ ಅಥವಾ ಇನ್ನೊಬ್ಬರೇ ಆಗಿರ್ಲಿ, MLCನೇ ಆಗಿರ್ಲಿ, ಯಾರೇ ಇರಲಿ, ಇದು ಇವತ್ತು ನೆನ್ನೆದಲ್ಲ. ಇಲ್ಲಿನ ಗಲಾಟೆಗಳು ಸುಮಾರು ದಿನದಿಂದ ನಡೀತಾನೆ ಇದೆ. ಆದ್ರೆ ಇದು ಇವತ್ತು ಕ್ಯಾಮ್ರಾಗಳಿದೆ, ಮಾಧ್ಯಮದವರಿದ್ದಾರೆ, ಪೊಲೀಸ್ನವರಿದ್ದಾರೆ, ಬೇರೆ ಅಧಿಕಾರಿಗಳಿದ್ದಾರೆ, ಸಚಿವರಿದ್ದಾರೆ, ಯಾರಿದ್ರು ಅಷ್ಟೇ ಕೇರೇ ಇಲ್ಲ ಇವರು ನಮ್ಮ ಜನಪ್ರತಿನಿಧಿಗಳು. ನೋಡಿ ಹೆಂಗೆ ಜಗಳ ಆಡ್ಕೊಳ್ತಾರೆ ಅಂತ. ಇದೆಲ್ಲ ಬೇಕಾ ಇವರಿಗೆ? ಕಾಂಗ್ರೆಸ್ MLC ಭೀಮರಾವ್, ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಇಬ್ಬರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಜನರ ಸಮಸ್ಯೆ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಿದ್ದೀರಿ, ಓಕೆ. ಅದು ಬಿಟ್ಟು ನೀವು ಈ ರೀತಿಯಾಗಿ ಜಗಳಗಳನ್ನ ಮಾಡ್ಕೊಂಡಿದ್ರೆ ನೀವು ನಿಮ್ಮನ್ನ ನಂಬಿ ನಿಮಗೆ ವೋಟ್ ಹಾಕಿ ಕಳಿಸ್ಕೊಟ್ಟಿರುವಂತ ಜನರು ಏನ್ ನಿರೀಕ್ಷೆ ಮಾಡಬೇಕಾಗುತ್ತೆ? ಇದನ್ನ ನೋಡಿದಾಗ ಏನು ನಿರೀಕ್ಷೆ ಮಾಡಕ್ಕಾಗಲ್ಲ. ಬರೀ ನೀವು ಗಲಾಟೆಗಳು ಮಾಡ್ಕೊಂಡಿದ್ರೆ. ಒಂದು ಕೆಡಿಪಿ ಮೀಟಿಂಗ್ ಅಂದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ. ಅದು ಬಿಟ್ಟು ಈ ಜಗಳಗಳು ಮಾಡ್ಕೊಂಡಿದ್ರೆ ಪಾಠ ಕಲಿಸ್ತಾರೆ ಜನ. ಬೀದರ್ ಕೆಡಿಪಿ ಸಭೆಯಲ್ಲಿ ಹೋಯ್ ಕೈ ಅನ್ನುವ ಹಂತಕ್ಕೆ ಹೋಗಿತ್ತು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಕಾಂಗ್ರೆಸ್ MLC ಭೀಮರಾವ್ ನಡುವೆ ಹೋಯ್ ಕೈ ಶುರುವಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ ಎದುರೇ ಭಾರಿ ಹೈಡ್ರಾಮಾ ನಡೆದಿತ್ತು. ಕಾಲರ್ ಪತ್ತಿ ಹಿಡಿದು ಕಿತ್ತಾಡಿಕೊಂಡಂತಹ ನಾಯಕರು. ಕೆಡಿಪಿ ಸಭೆಯಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು, ಭಾರಿ ಗದ್ದಲ ಕೂಡ ಸೃಷ್ಟಿಯಾಗಿತ್ತು. ಗದ್ದಲ ಬಳಿಕ ಸಭೆಯನ್ನ ಮುಂದೂಡಲಾಗಿತ್ತು. ನೋಡಿ ಯಾವ ರೀತಿಯಾಗಿ MLC ಕಾಂಗ್ರೆಸ್ನ MLC ಮತ್ತು ಬಿಜೆಪಿ MLA ನಡುವೆ ಹೋಯ್ಕೈ ಹಂತಕ್ಕೆ ಹೋಗಿತ್ತು ಅಂತ ಕೆಡಿಪಿ ಸಭೆಯಲ್ಲಿ ಒಂದು ಲ್ಯಾಂಡ್ ನ ವಿಚಾರವಾಗಿ ಚರ್ಚೆ ಆಗ್ತಾ ಇರುತ್ತೆ. ಆಗ ಏಕವಚನದಲ್ಲೇ ಮಾತಾಡಿಕೊಂಡು ಇಬ್ರು ಕೂಡ ಒಬ್ರಿಗೊಬ್ರು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗ್ತಾರೆ. ಪೊಲೀಸರು ಮಧ್ಯೆ ಪ್ರವೇಶ ಮಾಡ್ತಾರೆ, ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಯಾರು ಕೂಡ ಸಮಾಧಾನ ಆಗುದಿಲ್ಲ. ಖುದ್ದು ಸಚಿವ ಈಶ್ವರ್ ಖಂಡ್ರೆ ಅವರು ಬರ್ತಾರೆ, ಉಸ್ತುವಾರಿ ಸಚಿವರು. ಅವರನ್ನ ತಳ್ಳಿ ಭೀಮರಾವ್ ಅವರು MLC ಹೋಗಿ ಶಾಸಕರ ಹತ್ರ ಹೋಗಿ ಗಲಾಟೆಯನ್ನ ಮಾಡ್ತಾರೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ.
ಅಂದ್ರೆ ಒಂದು ಕೆಡಿಪಿ ಮೀಟಿಂಗ್ ಅಂತಂದಾಗ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಬೇಕು. ಅದು ಬಿಟ್ಟು ವೈಯಕ್ತಿಕ ಪ್ರತಿಷ್ಠೆ ಅವೆಲ್ಲ ಇರ್ತವೆ. ನೀವೆಲ್ಲ ಅದನ್ನ ಹೊರಗಡೆ ಇಟ್ಕೊಳ್ಳಿ. ಶಾಸಕರಾಗಿರ್ಲಿ ಅಥವಾ ಇನ್ನೊಬ್ಬರೇ ಆಗಿರ್ಲಿ, MLCನೇ ಆಗಿರ್ಲಿ, ಯಾರೇ ಇರಲಿ, ಇದು ಇವತ್ತು ನೆನ್ನೆದಲ್ಲ. ಇಲ್ಲಿನ ಗಲಾಟೆಗಳು ಸುಮಾರು ದಿನದಿಂದ ನಡೀತಾನೆ ಇದೆ. ಆದ್ರೆ ಇದು ಇವತ್ತು ಕ್ಯಾಮ್ರಾಗಳಿದೆ, ಮಾಧ್ಯಮದವರಿದ್ದಾರೆ, ಪೊಲೀಸ್ನವರಿದ್ದಾರೆ, ಬೇರೆ ಅಧಿಕಾರಿಗಳಿದ್ದಾರೆ, ಸಚಿವರಿದ್ದಾರೆ, ಯಾರಿದ್ರು ಅಷ್ಟೇ ಕೇರೇ ಇಲ್ಲ ಇವರು. ಇವರು ನಮ್ಮ ಜನಪ್ರತಿನಿಧಿಗಳು ನೋಡಿ ಹಿಂಗೆ ಜಗಳ ಆಡ್ಕೊಳ್ತಾರೆ ಅಂತ. ಇದೆಲ್ಲ ಬೇಕಾ ಇವರಿಗೆ? ಕಾಂಗ್ರೆಸ್ MLC ಭೀಮಾರಾವ್, ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಇಬ್ಬರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಜನರ ಸಮಸ್ಯೆ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಿದ್ದೀರಿ, ಓಕೆ. ಅದು ಬಿಟ್ಟು ನೀವು ಈ ರೀತಿಯಾಗಿ ಜಗಳಗಳನ್ನ ಮಾಡ್ಕೊಂಡಿದ್ರೆ ನೀವು ನಿಮ್ಮನ್ನ ನಂಬಿ ನಿಮಗೆ ವೋಟ್ ಹಾಕಿ ಕಳಿಸ್ಕೊಟ್ಟಿರುವಂತ ಜನರು ಏನ್ ನಿರೀಕ್ಷೆ ಮಾಡಬೇಕಾಗುತ್ತೆ? ಇದನ್ನ ನೋಡಿದಾಗ ಏನು ನಿರೀಕ್ಷೆ ಮಾಡಕ್ಕಾಗಲ್ಲ. ಬರೀ ನೀವು ಗಲಾಟೆಗಳು ಮಾಡ್ಕೊಂಡಿದ್ರೆ. ಒಂದು ಕೆಡಿಪಿ ಮೀಟಿಂಗ್ ಅಂದ್ರೆ ಅದಕ್ಕೊಂದು ಗೌರವ ಇರುತ್ತೆ. ಅದು ಬಿಟ್ಟು ಈ ಜಗಳಗಳು ಮಾಡ್ಕೊಂಡಿದ್ರೆ